ಎಸ್ ಸಂಭ್ರಮ ಈ ಆದ್ರೆ ಈ ಇದಿಲ್ಲ ಸಿಜರಿನ ಅದೆಲ್ಲ ಡಾಕ್ಟರ್ ಕೊಡ್ತಾರೆ. ಅದೆಲ್ಲ ಡಾಕ್ಟರ್ ಮಾತಾಡ್ತಾರೆ, ಕೇಳ್ಬಿಡಿ. ಅದೆಲ್ಲ ಅವ್ರ First ಡಿಪಾರ್ಟ್ಮೆಂಟ್. ಅವ್ರನ್ನೇ ಕೇಳ್ಬಿಡಿ. ಫಸ್ಟ್ ಅವ್ರನ್ನೇ ಮಾತಾಡ್ತಾರೆ. ಎಸ್ ಕೇಳಿ ಡಾಕ್ಟರ್. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದ ಹಾಗೂ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರಿಂದ. ನಾನು ಡಾಕ್ಟರ್ ಸಂಗೀತಾ ರಾವ್, ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್, ಮದರ್ಹುಡ್ ಹಾಸ್ಪಿಟಲ್ಸ್ ಇಂದ್ರಾನಗರ್. ಸೊ ಹರ್ಷಿಕಾ ಪೇಷಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯಿತು. ಡೀಟೇಲ್ಸ್ ಬೇಕಾ? ಓಕೆ. ಸೊ ಹಾಗಾಗಿ ತುಂಬಾ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ನೋದು. ನವರಾತ್ರಿಯ ಮೊದಲನೇ ದಿನ ವಿ ಹವ್ ಗಾಟ್ ಅ ಗಾಡೆಸ್ ಹೋಮ್. ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಚೆನ್ನಾಗಾಯ್ತು. ನೋವು ನ್ಯಾಚುರಲಿ ಹಾಗೆ ನೋವು ಶುರುವಾಯಿತು ಆ್ಯಂಡ್ ದೆನ್ ಶಿ ಕೇಮ್ ಟು ದ ಹಾಸ್ಪಿಟಲ್. ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಫಾರ್ ಅನ್ ಎಮರ್ಜೆನ್ಸಿ ಸಿಸೇರಿಯನ್. ಸೊ ಸುಸೂತ್ರವಾಗಾಯಿತು, ಏನೂ ತೊಂದರೆ ಇಲ್ಲ. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಅಭಿನಂದನೆಗಳು. ಮೇಡಮ್, ಈ ಹಿಂದೆ ಯಾರಾದ್ರೂ ಸೆಲೆಬ್ರಿಟಿಗಳನ್ನ ಹ್ಯಾಂಡಲ್ ಮಾಡಿದ್ಯಾ? ಓ, ತುಂಬಾ ಜನ. ನೀವ್ ಹೇಳಿದ್ದೆಲ್ಲ ಹರ್ಷಿಕಾ ಫಾಲೋ ಮಾಡಿದ್ರಾ? ಅದನ್ನೇ ಅಲ್ಲ. ಸೊ ಆಸ್ ಎ ಪೇಷಂಟ್ ಹೇಳ್ಬೇಕು ಅಂತ ಅಂದ್ರೆ ಚಾಚು ತಪ್ಪದೆ ದೋಸ್ ಮಂತ್ಲಿ ಚೆಕಪ್ಸ್, ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೋಲ್ಡ್, ಸೊ ಚೆಕಪ್ಸ್ ಆಗ್ಬೋದು, ಸ್ಕ್ಯಾನ್ ಆಗ್ಬೋದು, ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡರಿಂಗ್ ಟು ಇಟ್. ಏನೂ ಇಲ್ಲ ಇದು ಫೋರ್ಸ್ ಮಾಡ್ಬೇಕು, ಅದು ಮಾಡಿಸ್ತಿರ್ಲಿಲ್ಲ, ಇದು ಅದು ಏನೂ ಇಲ್ಲ. ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐ ಸೇ. ದಟ್ ವೇ ವೆರಿ ಗುಡ್ ಪೇಷಂಟ್ and a very supportive husband there. That's more important. ಮೇಡಮ್, ಇನ್ನೊಂದು ಏನಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ ಮೇಲೆ 9 months ವರ್ಗು ಕೂಡ ತುಂಬಾ ಕೇರ್ ಮಾಡ್ತಾರೆ. ಹೊರಗಡೆ ಹೋಗ್ಬಾರ್ದು, ಈ ಜಾಗಕ್ಕೂ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು. ವಾಕ್ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತಾರೆ. ಬಟ್ ಹರ್ಷಿಕಾ ಅವರು 1 week ಇರುವಾಗ ಪ್ರಮೋಷನ್ಸ್ ಹೌದು, ಹೌದು. ಖುಷಿ ಆದ್ರೂ ಕೂಡ ಏನಾದ್ರು ಅಂದ್ರೆ ಈ ತರ ಮಾಡೋದಕ್ಕೆ ಏನಾದ್ರು ಅಡ್ವೈಸ್ ಇದೆಯಾ, ಅಥವಾ ನೋ ಪ್ರಾಬ್ಲಮ್ ಯಾರು ಬೇಕಾದ್ರೂ ಓಡಾಡ್ಬೋದಾ? ಸೊ ಅದನ್ನೇ ನಾನು ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ. ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡೋವಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋವಂಥದ್ದು ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾಕಂದ್ರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ, ಇಟ್ ಇಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್. ಸೊ ಹಾಗಾಗಿ ಬಟ್ ರೆಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ. ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಪ್ರೆಗ್ನೆನ್ಸಿಲಿ, ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವೆಲಿಂಗ್ ಬೇಡ, ಕೆಲಸ ಮಾಡೋದು ಬೇಡ ಅಂತ. ಬಟ್ ಆದಷ್ಟು ಎಷ್ಟು ಆಕ್ಟಿವ್ ಆಗಿರ್ತಾರೋ ಥ್ರೂ ಔಟ್ 9 months, ಇಟ್ ಇಸ್ ಆಕ್ಚುಲಿ ಗುಡ್. ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಐ ಥಿಂಕ್ ಒಂದು ವಾರದ ಮುಂಚೆನೂ ವೆನ್ ಐ ಕಾಲ್ಡ್ ಹರ್, ಡಾಕ್ಟರ್ ಅಲ್ಲಿ ಹೋಗ್ಬೋದಾ ಇಲ್ಲಿ ಹೋಗ್ಬೋದಾ ಅಂದ್ರೆ ದಯವಿಟ್ಟು ಬೆಂಗಳೂರಲ್ಲಿ ರಮ್ಮ. That's what doctor said. That's the last thing I could tell her. ದಯವಿಟ್ಟು ಬೆಂಗಳೂರಲ್ಲಿ ಎಮರ್ಜೆನ್ಸಿ ಅಂದ್ರೆ ನಾನು ಅಟ್ಲೀಸ್ಟ್ ಬರ್ಬೋದು ಹಾಸ್ಪಿಟಲ್ಗೆ. ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಸೊ ರೆಸ್ಟ್ರಿಕ್ಷನ್ಸ್ ಅಂತ ಏನಿರೋದಿಲ್ಲ. ಗುಡ್ ಕ್ವೆಶ್ಚನ್. ವೆರಿ ಗುಡ್ ಕ್ವೆಶ್ಚನ್. ಸುಮಾರು ಜನರಿಗೆ ಪ್ರಶ್ನೆ ಇರುತ್ತೆ ಹೌದು, ತಲೆಯಲ್ಲಿ. ಬಿಕಾಸ್ ಅದು ನಿಜ. ಡಾಕ್ಟರ್ ಹೇಳ್ದಂಗೆ ಕಾಯಿಲೆ ತರ ಮಾಡ್ಬಿಡ್ತಾರೆ. ಪ್ರೆಗ್ನೆಂಟ್ ಆಗಿದ ತಕ್ಷಣ ಮನೇಲೇ ಇರ್ಬೇಕು ಅಂತ. ಯಾ, ಬಟ್ ಎನಿಥಿಂಗ್ ಎಲ್ಸ್?